ಹಲೋ ಗೈಸ್, ನಾನು ನಿಮಗೆ ತಿಳ್ಕೊಡ್ತಾ ಇದ್ದೀನಿ ನೋಡಿ. ಫೇಸ್ಬುಕ್ ಮೂಲಕ ನೀವು ತಿಂಗಳಿಗೆ 10ರಿಂದ 15ರಿಂದ 20 ಸಾವಿರ ಈಸಿಯಾಗಿ ಅರ್ನ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಎಲ್ಲರೂ ಫೇಸ್ಬುಕ್ ಬಳಸ್ಕೊಂಡು ಬಂದ್ಬಿಟ್ಟು ತಿಂಗಳಿಗೆ 15ರಿಂದ 20 ಸಾವಿರ ಈಸಿಯಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಆ ಥರ ಹೇಗೆ ಅರ್ನ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ, ಫೇಸ್ಬುಕ್ ಚಾನಲ್ಗೆ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ. ಹಾಗೆ ಫೇಸ್ಬುಕ್ ಪೇಜ್ ಸಹ ತೋರಿಸ್ತೀನಿ ನೋಡಿ ನಿಮಗೆ. ನಮ್ಮದು ವಿನಾಯಕ್ ಟೆಕ್ ಇನ್ ಕನ್ನಡ ಅಂತ ಅದೇ ಥರ ಏನಿದೆ, ಯಾರನ್ನ ಹೊಸದಾಗಿ ಮಾಡಿದ್ದೀನಿ ಬಂದ್ಬಿಟ್ಟು. ಈ ಥರ ನೀವು ಫೇಸ್ಬುಕ್ನಲ್ಲಿ ಏನು ಮಾಡ್ಬೇಕಂತಂದರೆ ಪೇಜಸ್ ಕ್ರಿಯೇಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡಬೇಕಾಗುತ್ತೆ ನೋಡಿ. ಪೇಜ್ ಅಂತಿದೆ ನೋಡಿ, ಈ ಪೇಜ್ ಕ್ರಿಯೇಟ್ ಮಾಡೋದ್ರ ಮೂಲಕ ಫೇಸ್ಬುಕ್ನಲ್ಲಿ ತಿಂಗಳಿಗೆ 10ರಿಂದ 15 ಸಾವಿರ ಈಸಿಯಾಗಿ ಅರ್ನ್ ಮಾಡ್ಬೋದು. ನೀವು ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇವಾಗ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ ಯಾರು. ನೀವೇನಿಲ್ಲ, ಫೇಸ್ಬುಕ್ನಲ್ಲಿ ಬಂದುಬಿಟ್ಟು ನಿಮ್ಮದೇ ಓನ್ ಕಂಟೆಂಟರ್ ಆಯಿತು, ಯಾರ್ದಾದ್ರೂ ಕಾಮಿಡಿ ಕಂಟೆಂಟ್ಸ್ ಆಯಿತು ಹಾಕ್ಕೊಂಡು ಫೇಸ್ಬುಕ್ನಲ್ಲಿ ಅರ್ನ್ ಮಾಡ್ಬೋದು. ಫೇಸ್ಬುಕ್ನಲ್ಲಿ ಹೇಗೆ ಅರ್ನ್ ಮಾಡೋದು ಅಂತಂದರೆ ಮಾನಿಟೈಸೇಷನ್ ಮೂಲಕ ನೀವು ಅರ್ನ್ ಮಾಡ್ಕೋಬೋದು. ತೋರಿಸ್ತೀನಿ ನೋಡಿ ಯಾವ್ಯಾವ ಮಾನಿಟೈಸೇಷನ್ ಇದೆ ಅಂತಂದು. ಪ್ರೊಫೆಷ್ನಲ್ ಡೆಸ್ಕ್ಟಾಪ್ ನೋಡಿ, ಪ್ರೊಫೆಷ್ನಲ್ ಡೆಸ್ಕ್ಟಾಪ್ನಲ್ಲಿ ಬಂದುಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಮಾನಿಟೈಸೇಷನ್ ಅಂತ ಇಲ್ಲಿದೆ ನೋಡಿ, ಮಾನಿಟೈಸೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿ ಸ್ಟಾರ್ ಮಾನಿಟೈಸೇಷನ್ ಇದೆ, ಇದು ಸ್ಟಾರ್ ಮಾನಿಟೈಸೇಷನ್ ಇದೆ, ಆ್ಯಡ್ಸ್ ಆನ್ಸ್ ರೀಲ್ ಇದೆ ನೋಡಿ, ಬೋನಸ್ ಇದೆ, ಲೈವ್ ಆ್ಯಡ್ಸ್, ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ಇದೆ ನೋಡಿ. ಇದು ಇನ್ಸ್ಟ್ರೀಮ್ ಆ್ಯಡ್ ಬಂದ್ಬಿಟ್ಟು ಅಂದರೆ ನಿಮ್ಮದು ಯೂಟ್ಯೂಬ್ನಲ್ಲಿ ಹೇಗೆ ಅರ್ನಿಂಗ್ ಆಗುತ್ತೆ ನೋಡಿ, ವಿಡಿಯೋಕ್ಕೆ ಬಂದುಬಿಟ್ಟು ಆ್ಯಡ್ಸ್ ಶೋ ಆಗುತ್ತೆ ನೋಡಿ. ಅದೇ ಥರ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ಫೇಸ್ಬುಕ್ನಲ್ಲಿ ವಿಡಿಯೋ ಶೋ ಆಗಿ ಅರ್ನ್ ಆಗುತ್ತೆ. ಇದು ರೀಲ್ಸ್ ಅಂದರೆ ನೀವು ಯಾವುದಾದ್ರೂ ಶಾರ್ಟ್ಸ್ ಹಾಕ್ತಾಯಿದ್ರೆ ಶಾರ್ಟ್ಸಿಗೆ ಬಂದುಬಿಟ್ಟು ಆ್ಯಡ್ಸ್ ರನ್ ಆಗಿ ಅರ್ನ್ ಆಗುತ್ತೆ. ಇದು ಬೋನಸಸ್ ಆಪ್ಷನ್ ಎಲ್ಲರಿಗೂ ಕೊಡಲ್ಲ ಬಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಟಾರ್ ಎಲ್ಲ ಕೊಡ್ತಾರೆ, ಸ್ಟಾರ್ ಸಬ್ಸ್ಕ್ರಿಪ್ಷನ್ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಏನಿಲ್ಲ, ಇದರಲ್ಲಿ ಈ ಥರ ಅರ್ನಿಂಗ್ ಮಾನಿಟೈಸೇಷನ್ ಆನ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು. ಹಾಗೆ ನಡುವೆ ಪ್ರಮೋಷನ್ಸರು ಮೆಸೇಜ್ ಮಾಡ್ತಾರೆ, ಪ್ರಮೋಷನ್ ಮಾಡೋದ್ರ ಮೂಲಕ ಅದು ಎಕ್ಸ್ಟ್ರಾ ಅರ್ನಿಂಗ್ಸ್ ಬರುತ್ತೆ. ಅಂದರೆ ಒಂದು ಅಸ್ಟ್ರಾಲಜಿ ಪ್ರಮೋಷನ್ ಆಯಿತು, ಯಾವುದಾದ್ರೂ ಪ್ರಮೋಷನ್ ಕೊಡ್ತಾರೆ ಬಂದ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಪ್ರಮೋಷನ್ ಕೊಡ್ತಾರೆ, ಅದ್ರ ಮೂಲಕ ನೀವು ಎಕ್ಸ್ಟ್ರಾ ಅರ್ನ್ ಮಾಡ್ಕೋಬೋದು. ಹಾಗೆ ನೋಡಿ ಇದರಲ್ಲಿ ಹಲವಾರು ಥರ ಈ ಥರ ನೋಡಿ ತಮ್ಮ ಪೇಜಸ್ ನೋಡಿ ಕನ್ನಡ ಆ್ಯಡ್ಸ್ ಅಂತ, ಕನ್ನಡ ವೀಡಿಯೋಸ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ನೋಡಿ ಕನ್ನಡ ಕಾಮಿಡಿ ವೀಡಿಯೋಸ್ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ನೀವು ಹಾಕೊಂಡು ಇಲ್ಲೇ ಅಸ್ಟ್ರಾಲಜಿ ಪ್ರಮೋಷನ್ ಮಾಡ್ತಾಯಿದ್ದಾರೆ ನೋಡಿ, ಕೆಳಗಡೆ ತೋರಿಸ್ತಾ ಇದ್ರು ಸಿಗಂದೂರು ಚೌಡೇಶ್ವರಿ ಅಂತ ತೋರಿಸ್ತಾ ಇದೆ ನೋಡಿ. ಈ ಥರ ಅಸ್ಟ್ರಾಲಜಿ ಪ್ರಮೋಷನ್ಸ್ ಅಂತ ಫೇಸ್ಬುಕ್ ಆ್ಯಡ್ಸಿಗೆ ಫೇಸ್ಬುಕ್ ಪೇಜ್ಗೆ ಬಂದುಬಿಟ್ಟು ಅವರೇ ಮೆಸೇಜ್ ಮಾಡಿ ಕೊಡ್ತಾರೆ, ತಿಂಗಳಿಗೆ ಇಷ್ಟು ಅಂತಂದು ಅಮೌಂಟು ಮುಗಿಸ್ಕೊಂಡು ಕೊಡ್ತಾರೆ. ಫಸ್ಟಿಗೆ ಏನಿಲ್ಲ, ನೀವು ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಪೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಕ್ರಿಯೇಟ್ ಪೇಜ್ ಅಂತ ಬರುತ್ತೆ ನೋಡಿ ಒಂದು ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಕ್ರಿಯೇಟ್ ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನೇಮ್ ಹಾಕ್ಕೊಳ್ಳಿ. ನೀವು ಯಾವುದಾದ್ರೂ ಒಂದು ನಿಮ್ಮ ಪೇಜಿಗೆ ಏನು ನೇಮ್ ಇಡ್ಬೇಕಂತಿರುತ್ತೆ ನೋಡಿ. ಅಂದರೆ ಯಾವ ವಿಡಿಯೋ ಹಾಕ್ತೀರಿ ನೋಡಿ, ಅದಕ್ಕೊಂದು ನಿಮ್ಮದು ಪೇಜಿಗೆ ನಮ್ಮ ಮನೆಯಾಗ ಟೆಕ್ ಇನ್ ಕನ್ನಡ ಅಂತ ಇಟ್ಟಿದ್ದು ನೋಡಿ, ಆ ಥರ ನಿಮ್ಮದು ಯಾವುದು ನೇಮ್ ಇಡ್ತೀರಿ ನೋಡಿ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸರಿಯಾಗಿ ಒಂದು ಚಾಯ್ಸಿಂಗ್ ನೇಮ್ ಇಟ್ಕೊಳ್ರಿ ನೋಡಿ. ಇವಾಗ ಪೇಜ್ ನೇಮ್ ಹಾಕ್ತಾಯಿದ್ದೀನಿ ನೋಡಿ ನಾನು. ಅದೇ ಥರ ಇನ್ನೊಂದು ಹಾಗೆ ಒಂದು ಹೆಸರು ಪೇಕ್ ಮಾಡ್ಕೊತೀನಿ ನಾನು, ವಿನಾಯಕ್ ಟೆಕ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊತೀನಿ, ನೆಕ್ಸ್ಟ್ ಅಂತ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲೇ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ಕ್ಯಾಟಗರಿ ಯಾವ ಕ್ಯಾಟಗರಿಯ ವೀಡಿಯೋಸ್ ಹಾಕ್ತೀರ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಮಿಡಿ ಹಾಕ್ತಿದ್ರೆ ಕಾಮಿಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಕಾಮಿಡಿಯನ್ ಅಂತ, ಕಾಮಿಡಿ ಕ್ಲಬ್, ಈ ಥರ ಒಂದು 3 ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಟೆಕ್ ಕಂಟೆಂಟ್ ಹಾಕ್ತೀನಿ, ಅದಕ್ಕೆ ಟೆಕ್ ಅಂತ ಕೊಡ್ತೀನಿ. ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಇನ್ನು ಯಾವ್ಯಾವ ಕೊಡ್ತಾರೆ ನೋಡಿ ಅದನ್ನು ಡೀಟೇಲ್ಸ್ 3 ಕೊಟ್ಬಿಡಿ. 3 ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮೋಷನ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಂತಿದೆ ನೋಡಿ. ಇದರಲ್ಲಿ ಯಾವುದಾದ್ರೂ ಒಂದು ಕೊಡಿ. ಸರ್ವಿಸಸ್ ಕೊಡ್ತಿದ್ರೆ ಸರ್ವಿಸಸ್ಸು ಆ್ಯಂಡ್ ಕಂಟೆಂಟ್ ವಿತ್ ಪ್ಯಾನ್ಸ್ ಅಂತ ಕೊಡ್ತಿದ್ರೆ ಯಾವ್ದು ಕೊಡ್ತೀರಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೊಡು, ನಾನು ಇದು ನೋಡಿ ಪ್ರಾಡಕ್ಟ್ ಸರ್ವಿಸಸ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊತೀನಿ. ಇಲ್ಲಿ ನೋಡಿ ಇವನ್ನ ನೀವು ಇವಾಗ ಸ್ಟಾರ್ಟಿಂಗ್ನಲ್ಲಿ ತುಂಬಿದ್ರು ನಡೀತೈತಿ, ಫಿಲ್ ಮಾಡಲಿಕ್ಕೂ ನಡೀತೈತಿ ನೋಡಿ. ಬಂದ್ಬಿಟ್ಟು ನಿಮ್ಮದು ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ನೇಮ್ ಹಾಕ್ಕೊಳ್ಳಿ. ಹಾಗೆ ಬಯೋದಲ್ಲಿ ಏನು ಹಾಕ್ತೀರಾ ಬಯೋದಲ್ಲಿ ಎಂಟರ್ ಮಾಡಿ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಇಮೇಲ್ ಅಡ್ರೆಸ್ಸು ಆ್ಯಂಡ್ ಫೋನ್ ನಂಬರು, ಅಡ್ರೆಸ್ಸು ಆ್ಯಂಡ್ ಸಿಟಿ ಆ್ಯಂಡ್ GAP ಕೋಡ್ ಅಂತಂದರೆ ಪಿನ್ ಕೋಡು, ಅವೈಲೇಬಲ್ ಹರ್ಸ್ ಯಾವುದು ಸೆಲೆಕ್ಟ್ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ.
ಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಸ್ಕಿಪ್ ಕೊಡ್ಬೋದು. ಹಾಗೆ ನಿಮ್ಮದು ನೋಡಿ ವಿಡಿಯೋಕ್ಕೆ ಪ್ರೊಫೈಲ್ ಆ್ಯಂಡ್ ಪ್ರೊಫೈಲ್ ಬ್ಯಾಕ್ಗ್ರೌಂಡ್ ಇದು ಪಿಕ್ಚರ್ ಇದೆ ನೋಡಿ, ಅವನ್ನ ಎರಡು ಅಪ್ಲೋಡ್ ಮಾಡ್ಕೋಬೇಕಾಗಿತ್ತು. ಒಂದು ಲೋಗೋ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮದು ಲೋಗೋ ಕ್ರಿಯೇಟ್ ಮಾಡ್ಕೊಂಡು ಪ್ರೊಫೈಲ್ ಬ್ಯಾಕ್ಗ್ರೌಂಡಿಗೆ ಆ್ಯಂಡ್ ಪ್ರೊಫೈಲ್ಗೆ ಹಾಕ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿದ್ಮೇಲೆ ಏನಿಲ್ಲ ಸ್ವಿಚ್ ಆಗುತ್ತೆ. ಇಷ್ಟೇ ನೋಡಿ. ಇಷ್ಟು ಮಾಡಿದ್ರೆ ನಿಮ್ಮದು ನೋಡಿ ಈ ಥರ ಒಂದು ಸ್ವಿಚ್ ಆಗುತ್ತೆ ನೋಡಿ, ಫೇಸ್ಬುಕ್ ಪೇಜ್ ಸ್ವಿಚ್ ಆಗುತ್ತೆ. ಈ ಥರ ಬಂದಮೇಲೆ ಇಲ್ಲಿ ನೋಡಿ ಎಲ್ಲ ಲೋಗೋ ಎಲ್ಲ ಲೋಗೋ ಎಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡು ಒಂಥರ ಚೆನ್ನಾಗಿ ಕಾಣೋ ಥರ ಮಾಡ್ಕೊಂಡ ನಂತರ ಇದಕ್ಕೆ ಬಂದುಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಆಗಿ ಪೋಸ್ಟ್ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ 1 ಮಂತ್ ಒಳಗಡೆ ಬಂದುಬಿಟ್ಟು ನಿಮ್ಮದು ಫೇಸ್ಬುಕ್ ಈಸಿಯಾಗಿ ರೀಚ್ ಆಗುತ್ತೆ ನೋಡಿ. ಫೇಸ್ಬುಕ್ಕು ತುಂಬ ಈಸಿಯಾಗಿ ರೀಚ್ ಆಗೋ ಪ್ಲ್ಯಾಟ್ಫಾರ್ಮ್ ಆಗಿದೆ ನೋಡಿ. ನೀವು ಕಂಟಿನ್ಯೂ ಪೋಸ್ಟ್ ಮಾಡಿದರೆ ಜಲ್ದಿ ವ್ಯೂಸ್ ಬಂದೇ ಬರುತ್ತೆ ನೋಡಿ. ಫೇಸ್ಬುಕ್ನಲ್ಲಿ ಬಂದುಬಿಟ್ಟು ಈ ಥರ ಫೇಸ್ಬುಕ್ನಲ್ಲಿ ಪೇಜಸ್ಸನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ತಿಂಗಳಿಗೆ 15,000 ರಿಂದ 20,000 ಈಸಿಯಾಗಿ ಅರ್ನ್ ಮಾಡ್ತಾಯಿದ್ರೆ, ನೀವು ಈ ಥರ ತೋರಿಸಿದ್ದೀನಲ್ಲ ಇದೇ ಥರ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ತಿಂಗಳಿಗೆ 15,000 ರಿಂದ 20,000 ಅರ್ನ್ ಮಾಡ್ಕೋಬೋದು. ಈಸಿಯಾಗಿ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಹಾಗೆ ನೋಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.